ಅದೇ ಬಂದೋಬಸ್ತ ಇವತ್ತು ನಾವು ಕಂಟಿನ್ಯೂ ಮಾಡಿದ್ರೆ ನಿಮ್ಗೆಲ್ಲರೂ ಗೊತ್ತಿದೆ. ಇವತ್ತು ಮತ್ತೂರನ್ನ ಬಂದ್ ಕಾಲ್ ಕೊಟ್ಟಿದ್ದಾರೆ, ಜೊತೆಗೆ ಪಕ್ಕದ ಬೇಸಗರಳ್ಳಿ ಮತ್ತೆ ಕೇಂಬಳ್ಳಿ ನಗರ ಬಂದ್ ಕಾಲ್ನ ಕೊಟ್ಟಿದ್ದಾರೆ. ಇದಕ್ಕೂ ಸಹ ನಾವು ರಿಕ್ವೈರ್ಡ್ ಬಂದೋಬಸ್ತ ಬಹಳಷ್ಟು ಪ್ಲಾನ್ ಮಾಡಿ ಬಂದೋಬಸ್ತ ಮಾಡಿದ್ದೇವೆ. ರಾತ್ರಿ ಹೊತ್ತು ವಿಶೇಷವಾಗಿ ಯಾರು ಮಿಸ್ಚೀಫ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು, ಅದ್ರ ಜೊತೆಗೆ ನಾಕಾ ಪಾಯಿಂಟ್ಸ್ ಮತ್ತೆ ಪೆಟ್ರೋಲಿಂಗ್ ಟೀಮ್ಸ್ ಮತ್ತೆ ಸ್ಟ್ರೈಕಿಂಗ್ ಫೋರ್ಸ್ ಇಟ್ಕೊಂಡು ನಾವು ವಿಶೇಷವಾದ ಬಂದೋಬಸ್ತ ರಾತ್ರಿ ಹೊತ್ತು ಸಹ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಬಂದೋಬಸ್ತರ ಬಂದೋಬಸ್ತ್ ಏನಿದೆ ಮಾಡ್ತಾ ಇದ್ದಾರೆ. ನಂತರ ಇವತ್ತು ಮಧ್ಯಾಹ್ನ DC ಅವರು ಮತ್ತೆ SP ಅವರು ಮಲ್ಲಿಕಾರ್ಜುನ್ ಇವರು ಮತ್ತೆ ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಸಹ ಆಗ್ತಾ ಇದೆ. ಒಂದು ಈ ಆಲ್ರೆಡಿ ನಡೆದಿರುವಂತಹ ಘಟನೆಗಳ ಬಗ್ಗೆ ಅದನ್ನ ಒಂದು ವಾತಾವರಣ ತಿಳಿಗೊಳಿಸಲಿಕ್ಕೋಸ್ಕರ ಒಂದು. ಎರಡನೇದಾಗಿ ನಾಳೆ ಸಾಮೂಹಿಕ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೆಲವು ಸಂಘಟನೆಗಳು ಪ್ಲಾನ್ ಮಾಡೋದ್ರಿಂದ ಅದನ್ನು ಪ್ಲಾನ್ ಮಾಡಲಿಕ್ಕೆ ಅದನ್ನ ರೂಪುರೇಷೆಗಳನ್ನ ತಯಾರಿಸಲಿಕ್ಕೋಸ್ಕರ ಡಿಸ್ಕಸ್ ಮಾಡಲಿಕ್ಕೋಸ್ಕರ ಈ ಪೀಸ್ ಕಮಿಟಿ ಮೀಟಿಂಗ್ ಕರೆಯಲಾಗಿದೆ. ಅದಕ್ಕೂ ನಾವು ವಿಶೇಷವಾದ ಬಂದೋಬಸ್ತೇವೆ. ಈಗ 144 ಮೊನ್ನೆ 7ನೇ ತಾರೀಕು ರಾತ್ರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ 6 ಗಂಟೆ ತನಕ 144 ಜಾರಿಯಲ್ಲಿದೆ. ಮತ್ತೆ ಲಿಕ್ಕರ್ ಬ್ಯಾನ್ ಆರ್ಡರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದ್ರು ಅದು ಸಹ ನಾಳೆ ಮಿಡ್ನೈಟ್ ತನಕ ಇದೆ. ಸೊ ಇಷ್ಟು ಮೊದಲನೇ ದಿವಸ ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ಕೇಸ್ನ ದಾಖಲು ಮಾಡಿಕೊಂಡು ಒಟ್ಟು 22 ಆರೋಪಿಗಳು ಅರೆಸ್ಟ್ ಆಗಿ ಅವ್ರನ್ನ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಕೊಳ್ಬೇಕಾಗಿದೆ. ಏನು ಕಾನ್ಸ್ಪಿರಸಿ ಯಾರಾದರೂ ಏನು ಕಾರಣಕ್ಕಾಯಿತು ಅದನ್ನ ಪೂರ್ತಿ ನಾವು ರೂಪಿಸಿ ಹೋಗ್ಬೇಕಾಗಿದೆ. ತನಿಖೆ ನಡೀತಾ ಇದೆ. ನಡೆದಂಥ ಸಂದರ್ಭ ಮುಂದಕ್ಕೆ ತಮ್ಮಗಳ ಗಮನಕ್ಕೆ ಏನು ಅದನ್ನು ಔಟ್ಕಮ್ ಇರುತ್ತೆ ತಿಳಿಸ್ತೇವೆ. ಸದ್ಯಕ್ಕೆ ಪರಿಸ್ಥಿತಿ ಶಾಂತಿ ಇದೆ. ನಾವು ಯಾರು ಫುಲ್ಲಿ ಕಂಟ್ರೋಲ್ ಆಫ್ ದ ಸಿಚುವೇಶನ್. ಮತ್ತೆ ಮುಂದೆ ಏನು ಆಗೋದು ನೋಡ್ಕೊಳ್ಳಿ ನಾವೆಲ್ಲ ರೀತಿಯಲ್ಲಿ ಪ್ರಿಪೇರ್. ಅಂದ್ರೆ ಪ್ರಕರಣದ ಪ್ರಾಥಮಿಕ ಮಾಹಿತಿ ಒಂದಂತೂ ನಾವು ಕೆಲವು CCTV ಎಲ್ಲ ನೋಡಿದಾಗಿದ್ದು ಲೈಟ್ ಆಫ್ ಆಗಿದೆ ಟೈಮಲ್ಲಿ, ಅಷ್ಟು ಮಾತ್ರ ಇದೆ. ಕಲ್ಲು ಬಂದಿದೆ ಒಂದು ಕಡೆಯಿಂದ, ಕಲ್ಲು ಬಿದ್ದಿದೆ. ಅದರಲ್ಲಿ ಎರಡನೇ ಮಾತಿಲ್ಲ, ಯಾಕಂದ್ರೆ ಕೆಲವು CCTV ಕಾಣಿಸ್ತಾ ಇದೆ. ಬಟ್ ಅದರಲ್ಲಿ ಕಾನ್ಸ್ಪಿರಸಿ ಇದೆಯಾ, ಯಾವ ತರ ಆಗಿರ್ಬೋದು, ರೂಟ್ ಕಾಸ್ ಏನಿರ್ಬೋದು ಅಂತ ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದೀವಿ. ಆದ್ಮೇಲೆ ಅಂದ್ರೆ ಮೇಲ್ನೋಟಕ್ಕೆ ಪ್ರೀ ಪ್ಲಾನ್ ಅಂತ ಅನ್ನಿಸ್ತಿದೆಯಾ ಸರ್? ಈ ಹಂತದಲ್ಲಿ ನಾವು ಪ್ರೀ ಪ್ಲಾನ್ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಏನಾಗಿದೆ, ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾ ಇದೆ. ಪ್ಲಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾ ಇದೆ. ಅದನ್ನ ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗ ಏನಾಗಿದೆ, ನಮಗೆ ವಿಶೇಷವಾಗಿ ನಮ್ಗೆ ಏನೀಗ ಅರೆಸ್ಟ್ ಮಾಡಿದ್ದೇವೆ, ಎಲ್ಲಾರನ್ನೂ ಸಹ ಎವಿಡೆನ್ಸ್ ಯಾರ್ಯಾರು ಬಂದೂರಾಟದಲ್ಲಿ CCTV ಇತ್ತು, ವಿಡಿಯೋಗಳಿತ್ತು ನೋಡಿ ಪ್ರಾಪರ್ ಆಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈ ಮೇಲ್ನೋಟ ಕಂಟ್ರೋಲ್ ಅಂತ ಮಾಡಿದೆ. ಏನಾದರೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳೋದು ಡೌಟ್ ಪಡ್ತಾ ಇರೋದಾರ, ಪ್ರೀ ಪ್ಲಾನ್ ಇದೆಯಾ ಆ ಥರ ಇದ್ರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ. ಯಾಕಂದ್ರೆ ಈಗ ನಾವು ಮೈನ್ ಸಿಚುವೇಶನ್ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೈನ್ ಒತ್ತು ಕೊಡ್ತಾ ಇದ್ವಿ. ತನಿಖೆ ಒಂದು ಟೀಮ್ ಮಾಡ್ತಾ ಇದ್ದಾರೆ. ಅದು ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡ್ಲಿಕ್ಕೆ ಇನ್ನು ಮಾಡ್ಕೊಂಡು ನೋಡಿ CC ಕ್ಯಾಮ್ರಾಗಳನ್ನು ಪೀಸ್ ಕಮಿಟಿ ಮೀಟಿಂಗ್ ಎಲ್ಲ ಕರೆದಿರಲ್ಲ, ಅದರಲ್ಲೇ ಮೇನ್ ಇಂಪಾರ್ಟೆಂಟ್ ಅದೆಲ್ಲ ಡಿಸ್ಕಸ್ ಮಾಡ್ತಾರೆ. ಮೆರವಣಿಗೆ ಎಷ್ಟು ಗಣೇಶ ಸೇರುತ್ತೆ, ಎಷ್ಟು ಜನ ಸೇರ್ಬೋದು, ಮತ್ತೆ ಯಾವ ರೂಪಿಂದ ಗಣೇಶ ಬರ್ತಾರೆ, ಅದು ಯಾವ ರೂಪ್ ಕೊಡಬೇಕು ಅದನ್ನು ಡಿಸ್ಕಸ್ ಮಾಡ್ಲಿಕ್ಕೆ ಮಧ್ಯಾಹ್ನ ಸೇರೋದು. ಅದಾದ್ಮೇಲೆ ತಮ್ಮ ಮಾಹಿತಿ ನಿನ್ನೆ ಯಾವುದು ಗಲಾಟೆ ಮಾಡಿ ನಿನ್ನೆ ಒಂದೆರಡು ಸಲ ಒಂದೆರಡು ಕಡೆ ಕಲ್ಲು ಹೊಡೆಯೋದಕ್ಕೋಸ್ಕರ ಒಂದೆರಡು ಪ್ರಕರಣಗಳು ದಾಖಲಾಗಿದೆ. ನಾವು ಬಹಳಷ್ಟು ಬೇಗ ಮುಗಿಲಿಕ್ಕೆ ಆಶಿಸ್ತೀವಿ. ಡೆಫಿನೆಟ್ಲಿ ಈಗ ಸಿಚುವೇಶನ್ ಕಂಪ್ಲೀಟ್ಲಿ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ನಾಳೆ ತನಕನೂ ನಾಳೆ ಏನು ಪ್ರೊಸೆಷನ್ ಅಲ್ಲಿವರೆಗೂ ಫುಲ್ ಸ್ಕೇಲ್ ಬಂದೋಬಸ್ತ್ ಇರುತ್ತೆ. ಅದನ್ನ ಅದಾದ್ಮೇಲೆ ಸಿಚುವೇಶನ್ ನೋಡ್ಕೊಂಡು ಗ್ರಾಜುವಲಿ ಸ್ಕೇಲ್ ಡೌನ್ ಮಾಡಿ. ಥ್ಯಾಂಕ್ ಯು. ಜೊತೆಗೆ ವಿಶೇಷವಾಗಿ ತಾವೆಲ್ಲರೂ ಇಲ್ಲಿ ನಿನ್ನೆಯಿಂದನೂ ನಾವೇನು ಡೇ ಅಂಡ್ ನೈಟ್ ಓಡಾಡ್ತಾ ನೀವು ಓಡಾಡ್ತಾ ಇದ್ದೀರಿ, ಬಹಳ ಸಹಕಾರ ಮಾಡಿದ್ರಿ. ನಮ್ಮ ಮಂಡ್ಯ ಜಿಲ್ಲಾಡಳಿತ ಪರವಾಗಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ಸಹ ಧನ್ಯವಾದ.